ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ರಾಜ್ಯ ಸರ್ಕಾರದಿಂದ ನೀವು ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರೋ ಗೃಹಲಕ್ಷ್ಮಿ ಯೋಜನೆ ಅಡಿ. ಆದರೆ ರಾಜ್ಯ ಸರ್ಕಾರದವರು ಏನು ಮಾಡಿದ್ದಾರೆ ಅಂದರೆ, ಈ ತಿಂಗಳು ಒಂದೇ ಸಲ 9,000ನ ಬಿಡುಗಡೆನ ಮಾಡಿದರೆ, ಹಾಗಾದರೆ ಈ ಒಂದು 9,000 ಎಲ್ಲರಿಗೂ ಕೂಡ ಬರುತ್ತಾ? ಕೆಲವ್ರಿಗೆ ಮಾತ್ರ ಈ ತಿಂಗಳು 9,000 ಹಣನ ಜಮೆ ಮಾಡಿದಾರ? ಎಲ್ಲದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡ್ತಾನೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೋತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಎಷ್ಟೊಂದು ಜನರಿಗೆ ಇನ್ನೂ ಕೂಡ ಬಂದಿಲ್ಲ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆದು 20ನೇ ಕಂತಿನ ಆಗಲಿ ಎಷ್ಟೊಂದು ಜನರಿಗೆ ಹಣ ಕೂಡ ಬಂದು ಜಮೆ ಆಗಿದೆ. ಇಲ್ಲಿ ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇನ್ನೂ ಬಿಡುಗಡೆ ಆಗಿಲ್ಲ, ಅವ್ರಿಗೆ ಮಾತ್ರ ಹೋಲ್ಡ್ ಮಾಡಿದರೆ. ಮಿಕ್ಕಿದವ್ರಿಗೆ ಎಲ್ಲರಿಗೂ ಕೂಡ ಇವಾಗ ಆಗಲೇ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ. ಅವರೆಲ್ಲರೂ ಕೂಡ ಇವಾಗ 20ನೇ ಕಂತಿನ ಹಣನೂ ಕೂಡ ರಿಸೀವ್ ಮಾಡ್ಕೋತಾ ಇದ್ದಾರೆ. ಮತ್ತು ರಾಜ್ಯ ಸರ್ಕಾರದವರು ಈ ತಿಂಗಳು ಟೋಟಲ್ ಆಗಿ ಒಂದಲ್ಲ ಎರಡಲ್ಲ ಟೋಟಲ್ ಆಗಿ 9,000ನ ಬಿಡುಗಡೆನ ಮಾಡಿದ್ರೆ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಬರುವಂಥ ಪ್ರಶ್ನೆ ಏನಂದ್ರೆ, ಇವಾಗ ನಮಗೂ ಕೂಡ ಹಾಗಾದರೆ 9,000 ಬರುತ್ತಾ ಅಥವಾ ಬರೀ 2,000ನ ಅಷ್ಟೇನ ನಮಗೆ ಈ ತಿಂಗಳು ಸಿಗೋದು? ಈ ರೀತಿಯೂ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಹಾಗಾದರೆ ಈ ತಿಂಗಳು ನಿಮ್ಗೆಲ್ಲರಿಗೂ ಕೂಡ ಎಷ್ಟು ತಿಂಗಳ ಹಣ ಸಿಗುತ್ತೆ ಮತ್ತು ಎಷ್ಟು ಹಣ ಸಿಗುತ್ತೆ, ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ರಿಸೀವ್ ಮಾಡಿಕೊಡ್ತಿದ್ರಿ. ಆದರೆ ಕಳೆದ 2-3 ತಿಂಗಳಿಂದ ಎಷ್ಟೊಂದು ಜನರಿಗೆ ಹಣ ಬಂದಿರಲಿಲ್ಲ. ಆಮೇಲೆ ಇವಾಗ ರಾಜ್ಯ ಸರ್ಕಾರದವರು ಇವಾಗ ಆಗಲೇ 19ನೇ ಕಂತಿನ ಹಣನ ಜಮೆ ಮಾಡಿದ್ರು. ಇವಾಗ 20ನೇ ಕಂತಿನ ಹಣನ ಕೂಡ ಜಮೆ ಮಾಡಿದರೆ, ಇವಾಗ 20ನೇ ಕಂತಿನ ಹಣ ಬಂದಿರೋರಿಗೆ ಈ ತಿಂಗಳು 21ನೇ ಕಂತಿನ ಹಣ ಬರುತ್ತಾ ಅನ್ನೋದು ಡೌಟ್ ಇರುತ್ತೆ. ಹಾಗೆ 19ನೇ ಕಂತಿನ ಹಣ ಬಂದಿಲ್ಲದಿರೋರಿಗೆ ನಮಗೆ 19ನೇ ಕಂತಿನ ಹಣ ಬರುತ್ತಾ ಅನ್ನೋದು ಕೂಡ ಡೌಟ್ ಇರುತ್ತೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಲ್ಲಿ ರಾಜ್ಯ ಸರ್ಕಾರದವರು ಏನು ಪೆಂಡಿಂಗ್ ಇದೆಯಲ್ಲ ಅಮೌಂಟು 19ನೇ ಕಂತಿನ ಹಣ ಎಷ್ಟೊಂದು ಜನರಿಗೆ ಬಂದಿಲ್ವಲ್ಲ, ಅದನ್ನ ಅವರು ಫಸ್ಟು ಕ್ಲಿಯರ್ ಮಾಡಬೇಕಾಗುತ್ತೆ. ಅದೆಲ್ಲ ಕೂಡ ಕ್ಲಿಯರ್ ಆಯಿತು ಅಂದರೆ ನೆಕ್ಸ್ಟ್ 20ನೇ ಕಂತಿನ ಹಣನ ಅವ್ರಿಗೆ ಹಾಕೊಡ್ತಾರೆ. ಅದಾದಮೇಲೆ 21ನೇ ಕಂತಿನ ಹಣನ ಎಲ್ಲರಿಗೂ ಕೂಡ ಒಟ್ಟಿಗೆನೆ ಈ ತಿಂಗಳು ಬಿಡುಗಡೆನ ಮಾಡ್ತಾರೆ. ಇವಾಗ ಯಾವ್ಯಾವ ರೀತಿ ಇವಾಗ 9,000 ಹಣ ಬಂದು ಜಮೆ ಆಗಿದೆ, ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಕೊಡ್ತಾರಲ್ಲ, ಸೇಮ್ ಅದೇ ರೀತಿ ಎಷ್ಟೊಂದು ಯೋಜನೆಗಳ ಇದೆ. ಇದೇ ರೀತಿ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಕೊಡುವಂಥದ್ದು. ಮತ್ತು ಇವಾಗ ಯಾವ್ಯಾವ ಯೋಜನೆ ಅಡಿ ಎಷ್ಟೆಷ್ಟು ಸಾವಿರ ಬಂದಿದೆ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇವಾಗ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ನಿಮಗೆ ಈ ತಿಂಗಳು ಯಾವ ಯೋಜನೆ ಅಡಿ ಎಷ್ಟು ಹಣ ಬಂದಿದೆ ಅನ್ನೋ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ. ಅದರಿಂದ ಬೇರೆಯವ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇವಾಗ ನಿಮಗೆ ಯಾವ್ಯಾವ ಯೋಜನೆ ಅಡಿ ಎಷ್ಟು ಹಣ ಬಂದಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೋಡಿ, ಪೆನ್ಷನ್ ಅಮೌಂಟ್ ಏನು ಬರುತ್ತಲ್ಲ 800 ರೂಪಾಯಿ ಮತ್ತು 1,200 ರೂಪಾಯಿ, ಅದು ಈ ತಿಂಗಳದ್ದು ಹಣ ಬಿಡುಗಡೆ ಆಗಿದೆ. ಅದು 1,200 ರೂಪಾಯಿ ಬಂದಿದೆ. ಅದಾದಮೇಲೆ ನೆಕ್ಸ್ಟ್ ಯುವ ನಿಧಿ ಯೋಜನೆ ಹಣ ಅಂತ ಏನು ಯುವಕರಿಗೆ ಕೊಡ್ತಾರಲ್ಲ ಪ್ರತಿ ತಿಂಗಳು, ಅದು 2 ತಿಂಗಳಿಂದ ಕೊಟ್ಟಿರಲಿಲ್ಲ. ಅದು 2 ತಿಂಗಳು ಹಣನ ಒಟ್ಟಿಗೆ ಈ ತಿಂಗಳು ಬಿಡುಗಡೆನ ಮಾಡಿದರೆ, ಅದರಲ್ಲಿ ಒಂದು ತಿಂಗಳಿಗೆ 3,000 ಕೊಡ್ತಾರೆ ಮತ್ತು ಇನ್ನೊಂದು ತಿಂಗಳಿಗೆ 3,000 ಕೊಡ್ತಾರೆ. ಎರಡೂ ಕೂಡ ಸೇರಿಸಿ ನಾವು ಆ್ಯಡ್ ಮಾಡೋದಾದ್ರೆ ಟೋಟಲ್ ಆಗಿ 6,000 ರೂಪಾಯಿ ಈ ತಿಂಗಳು ಬಿಡುಗಡೆ ಆಗಿದೆ ಯುವ ನಿಧಿ ಯೋಜನೆ ಅಡಿ. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣ ಇದೆಯಲ್ಲ, ಅದು 20ನೇ ಕಂತಿನ ಹಣ ಇವಾಗ ಆಗಲೇ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಅದು ಬಂದ್ಬಿಟ್ಟು 2,000 ಬಿಡುಗಡೆ ಆಗಿದೆ. ಅಂದರೆ ಟೋಟಲ್ ಆಗಿ 6,000 ಪ್ಲಸ್ 2,000 1,000 ಆ್ಯಡ್ ಮಾಡಿಕೊಂಡ್ರೆ ಟೋಟಲ್ ಆಗಿ 9,000 ಈ ತಿಂಗಳು ಬಿಡುಗಡೆ ಆಗಿರೋದು. ಒಂದು ಯೋಜನೆ ಅಡಿ ನೀವೇನಾದ್ರೂ ಹಣ ಪಡ್ಕೋತಾ ಇರೋ, ಆದರೆ ಇನ್ನೂ ಹಣ ಬಂದಿಲ್ಲ ಅಂದರೆ ನಿಮ್ಗೆ ಎಲ್ಲರಿಗೂ ಕೂಡ ಕೆಲವು ದಿನಗಳಲ್ಲಿ ಹಣ ಬರೋದು ಗ್ಯಾರಂಟಿ. ಮತ್ತು ಈ ಒಂದು ವಿಡಿಯೋ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅನ್ಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಈ ರೀತಿಯಾದ ಒಂದು ಅಪ್ಡೇಟ್ ಅಂದ್ಬಿಟ್ಟು ವಿಡಿಯೋನ ಶೇರ್ ಮಾಡ್ಬಿಟ್ಟು ಮಾಹಿತಿನ ತಿಳಿಸಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.